ನನ್ನ ಮೇಲೆ ಸಾಲ ಮಾಡಿಬಿಟ್ರು ಅಂತಕ್ಕಂಥ ಆರೋಪ ಮಾಡ್ತಾ ಇರೋದು. ಬಹುಶಃ ಅವರು ಯಾರೂ ಕೂಡ 2002ನೇ ಇಸ್ವಿನಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದ್ರ ಬಗ್ಗೆ ಮಾತಾಡಲ್ಲ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ 3 ಮಾನದಂಡಗಳನ್ನ ಆ ಕಾನೂನಲ್ಲಿ ಹೇಳಿದ್ದಾರೆ. ಒಂದು, ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಎರಡನೇದು, ನಾವು ಮಾಡಿರ್ತಕ್ಕಂಥ ಸಾಲ ಜಿಡಿಪಿಯ 25% ಒಳಗಡೆ ಇರಬೇಕು. ಮೂರನೇದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ನಾವು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆನೆ ಇದ್ದೇವೆ. 2.95 ಆಮೇಲೆ ನಾವು ಮಾಡಿರ್ತಕ್ಕಂಥ ಸಾಲ, ಒಟ್ಟು ಸಾಲ ರಾಜ್ಯದ ಮೇಲೆ 26-27 ಮಾರ್ಚ್ಗೆ 8,24,000 ಕೋಟಿ. 24,000 ಕೋಟಿ. ಅದು ಜಿಡಿಪಿಯ 25% ಒಳಗಡೆನೆ ಇದೆ. ಅಂದಮೇಲೆ ಎಲ್ಲಿ ಕರ್ನಾಟಕ ರಾಜ್ಯವನ್ನ ಸಾಲಗಾರರಾಗಿ ಮಾಡಿದೀವಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಹಸಿ ಸುಳ್ಳು. ಸುಳ್ಳು ಆರೋಪ ಮಾಡೋದು. ಎಲ್ಲಿ ಮಾಡಿದೀವಿ? ರೆವಿನ್ಯೂ ಸರ್ಪ್ಲಸ್ ಮಾಡಕ್ಕಾಗಿಲ್ಲ, ನಿಜ. ನಾನು ಕೂಡ ಒಪ್ಕೊಳ್ತೇನೆ. ರೆವಿನ್ಯೂ ಡಿಫಿಸಿಟ್ ನಾವು ಮಂಡಿಸಿರ್ತಕ್ಕಂಥ ಬಜೆಟ್. ರೆವಿನ್ಯೂ ಡಿಫಿಸಿಟ್ ಯಾಕಾಯಿತು? ಜಿಎಸ್ಟಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು 2017ರಲ್ಲಿ ಜಾರಿ ಬಂತು. 2017ರಲ್ಲಿ 2025ರಲ್ಲಿ ರ್ಯಾಷನಲೈಸ್ ಮಾಡಿದ್ರು. ಯಾವ ತಿಂಗಳಲ್ಲಿ ಮಾಡಿದ್ರು? ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದ್ರು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ತಿಂಗಳು ಬಿಟ್ಟು ಸೆಪ್ಟೆಂಬರ್ನಲ್ಲಿ ಮಾಡಿದ್ರು. ಅದನ್ನ ವರ್ಷದ ಮಧ್ಯದಲ್ಲಿ ಮಾಡಬೇಕಾಗಂತ ಅಗತ್ಯ ಇರಲಿಲ್ಲ. ಮಾಡಿದ್ರು. ಯಾಕಂತಂದ್ರೆ ಬಿಹಾರ್ನ ಚುನಾವಣೆ ಬಂದಿತ್ತು. ಆ ಬಿಹಾರ್ ಚುನಾವಣೆ ಗೆಲ್ಲಿಕ್ಕೋಸ್ಕರವಾಗಿ ಜಿಎಸ್ಟಿ ಕಡಿಮೆ ಮಾಡಿದ್ರು. ಕೆಲವು ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು. ನಾವು ಅಂದಾಜು ಮಾಡಿದ್ದದು, ಯಾವಾಗಲೂ ಕೂಡ ಬಜೆಟ್ ಮಾಡುವಾಗ ಅಂದಾಜು ಮೇಲೆ ಮಾಡೋದು. ಇರ್ತಕ್ಕಂಥ ಅಂಕಿಅಂಶಗಳು, ಕಳೆದ ವರ್ಷ ಎಷ್ಟು ಬಂದಿತ್ತು ತೆರಿಗೆ, ಮುಂದಿನ ವರ್ಷ ಎಷ್ಟು ಬರಬಹುದು ಅನ್ನೋ ಅಂದಾಜು ಮೇಲೆ ಮಾಡೋದು. ನಾನೇ ಹಣಕಾಸಿನ ಮಂತ್ರಿ. ಇದರಿಂದ ಬೆಳವಣಿಗೆ ದರ ಟ್ಯಾಕ್ಸು 10% ಇತ್ತು. 10% ಹೋಗಿ 4% ಬಂದ್ಬಿಡ್ತು. 10% ಹೋಗಿ 4% ಬಂದ್ಬಿಡ್ತು.
ಅದರಿಂದ ಏನಾಯ್ತು ಅಂತಂದ್ರೆ ನಮಗೆ ಬರಬೇಕಾಗಿದ್ದಂತ ತೆರಿಗೆ 10,000 ಕೋಟಿ ಕಡಿಮೆ ಆಯಿತು. 10,000 ಕೋಟಿ ಕಡಿಮೆ ಆಯಿತು. ಆಮೇಲೆ JJM ಜಲಜೀವನ ಮಿಷನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ನಾವು 50 ಕೊಡ್ತೀವಿ, ಅವರು 50 ಕೊಡ್ತಾರೆ. ಇದರಲ್ಲಿ 15,000 ಕೋಟಿ ಅವ್ರು ಕೊಡಬೇಕಾಗಿದ್ದಂತ ಹಣವನ್ನು ಕೊಡಲಿಲ್ಲ. 15,000 ಕೋಟಿ ಎಷ್ಟಾಯ್ತು ದುಡ್ಡು? 10 + 15 25,000 ಕೋಟಿ ಕಡಿಮೆ ಆಯಿತು. ಆಮೇಲೆ ನಮಗೆ GST ಪರಿಹಾರ ಕೊಡ್ತಾ ಇದನ್ನ ನಿಲ್ಲಿಸ್ಬಿಟ್ರು. 23-24ರಲ್ಲಿ ನಿಲ್ಲಿಸ್ಬಿಟ್ರು. ಅದರಿಂದ ಒಂದಷ್ಟು ದುಡ್ಡು ಕಡಿಮೆ ಆಯಿತು ನಮಗೆ. ಹಾಗಾಗಿ ಡಿಫಿಸಿಟ್ ಬಜೆಟ್ ಅನ್ನು ಮಂಡಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೇಂದ್ರ ಸರ್ಕಾರ ಯಾರ್ದು? ಬಿಜೆಪಿಯವರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ. ನರೇಂದ್ರ ಮೋದಿಯವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೊಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿರ್ಲಿಲ್ಲ. ಆದರೂ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಖರ್ಚಾಗ್ತಕ್ಕಂಥ ಹಣ 52,000 ಕೋಟಿ ರೂಪಾಯಿಗಳು. 52,000 ಕೋಟಿ ರೂಪಾಯಿಗಳು. ಇಷ್ಟು ಹಣವನ್ನು ಖರ್ಚು ಮಾಡಿ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದಾದರೂ ಕಾಂಗ್ರೆಸ್ ಪಕ್ಷ ನುಡಿದಂತ ನಡೆದಂತ ಪಕ್ಷ ಇದ್ರೆ ಅದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ನುಡಿದಂತೆ ನಡೆದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಮಾತು ಕೊಟ್ಟಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಕಳೆದ ಸಾರಿ 5 ಗ್ಯಾರಂಟಿಗಳನ್ನ 23ನೇ 23 24ರಲ್ಲಿ ಚುನಾವಣೆಗಿಂತ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಮಾಡುತ್ತೇವೆ ಅಂತ ಹೇಳಿದ್ದು. ಮಾಡಿಲ್ವಾ? ಏನ್ರಪ್ಪ ಮಾಡಿಲ್ವೇನ್ರಿ? ಮಾಡಿಲ್ವೇನ್ರಮ್ಮ? ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇಲ್ವಾ? ಮತ್ತೆ ಮಾತಾಡದೆ ಕೂತಿದ್ದೀರಿ. ಇದನ್ನ ಬಿಜೆಪಿ ಅವ್ರು ಮಾಡಿದ್ರಾ? ಮತ್ತೆ ಅವ್ರಿಗೆ ವೋಟ್ ಹಾಕ್ಬೇಕಾ? ಯಾವ ಕಾರಣಕ್ಕೂ ವೋಟ್ ಹಾಕಬಾರದು. ಯಾವ ಕಾರಣಕ್ಕೂ ವೋಟ್ ಹಾಕಬಾರದು. ಬಿಜೆಪಿಯವರು ಕೆಲಸನೂ ಮಾಡಲ್ಲ. ಮಾಡೋರಿಗೆ ಅಸೂಯೆ ಪಡ್ತಕ್ಕಂಥದ್ದು. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ಹೊಟ್ಟೆ ಕಿಚ್ಚು ಅವರಿಗೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಹೊಟ್ಟೆ ಕಿಚ್ಚು ಶುರುವಾಗ್ಬಿಟ್ಟಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.